25-26ನೇ ಸಾಲಿನ ಕರ್ನಾಟಕ ರಾಜ್ಯದ ಆಯವ್ಯಯವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು 16ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಅವ್ರಿಗೂ ಸತ್ಯ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ಈ ಆಯವ್ಯಯದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಬೇಕಾಗತ್ತೆ. ಸ್ವಲ್ಪ ಈ ರಾಜ್ಯದ ಜನಕ್ಕೆ ಗೊತ್ತಾಗಬೇಕಾಗತ್ತೆ. ನಮ್ಮನ್ನು ಕೇಳ್ತಾರೆ, ಏನೇನು ಪ್ರಾವಿಷನ್ ಮಾಡಿದ್ದಾರೆ, ಏನೇನು ಯಾವ್ಯಾವ ಇಲಾಖೆ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರಗಳು ಸಾರ್ವಜನಿಕವಾಗಿ ಬಹಿರಂಗ ಆಗಬೇಕು. ಈ ಸದನದಲ್ಲಿ ಅದು ಚರ್ಚೆ ಆಗಬೇಕು. ಬಜೆಟ್ಟಿನ ಗಾತ್ರ 25-26ನೇ ಸಾಲಿನ ಬಜೆಟ್ಟಿನ ಗಾತ್ರ 4,09,000 ಕೋಟಿಗೂ ಅಧಿಕವಾದಂಥ ಬಜೆಟ್ ಅನ್ನ ಈ ಸಾರಿ ಮಂಡನೆ ಮಾಡಿದ್ದಾರೆ. ಈ 4,09,000 ಅಧಿಕವಾದಂಥ ಹಣ ಸಂಗ್ರಹಣೆ ಯಾಗಾಯಿತು, ಯಾವ್ಯಾವ ಮೂಲದಿಂದ ಬರುತ್ತೆ, ರಾಜ್ಯದ್ದೆಷ್ಟು, ಕೇಂದ್ರದ್ದೆಷ್ಟು, ಯಾವ್ಯಾವ ಮೂಲದಿಂದ ಬರುತ್ತೆ ಅಂತಕ್ಕಂಥದ್ರ ವಿಶ್ಲೇಷಣೆ ಆಗಲೇಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜ್ಯದ ಸ್ವಂತ ತೆರಿಗೆಯಿಂದ 2,08,000 ಕೋಟಿಗೂ ಅಧಿಕವಾದಂಥ ಹಣ ಸಂಗ್ರಹಣೆಯನ್ನು ಮಾಡ್ತೇವೆ, ಸಂಪನ್ಮೂಲವನ್ನು ಕ್ರೋಢೀಕರಿಸ್ತೇವೆ, ಹಣವನ್ನು ಕ್ರೋಢೀಕರಿಸಿಕೊಡ್ತೇವೆ ಅಂತಕ್ಕಂಥ ವಿಚಾರವನ್ನು ಮಂಡನೆ ಮಾಡಿದ್ದಾರೆ. ಮತ್ತು ಕೇಂದ್ರ ಸರ್ಕಾರದಿಂದ 51,576 ಕೋಟಿ ಹಣವನ್ನು ತೆರಿಗೆಯ ರೂಪದಲ್ಲಿ ಈ ರಾಜ್ಯದ ಆಯವ್ಯಯಕ್ಕೆ ಒದಗಿಸ್ತೇವೆ ಅಂತಕ್ಕಂಥ ಭರವಸೆ ಇವತ್ತು ಸಿಕ್ಕಿದೆ. ಅದಾದ ಮೇಲೆ ಕೇಂದ್ರ ಸರ್ಕಾರದಿಂದ ಅನುದಾನಗಳು ಕೊಡ್ತಾರೆ. ಅನುದಾನಗಳ ರೂಪದಲ್ಲಿ ರಾಜ್ಯದ ಆಯವ್ಯಯಕ್ಕೆ ಸಹಾಯ ಮಾಡ್ತಾರೆ. ಆ ಸಹಾಯ ಮಾಡ್ತಕ್ಕಂಥ ಅನುದಾನಗಳು 16,000 ಕೋಟಿಯನ್ನು ನಾವು ಕೊಡ್ತೇವೆ ಅಂತಕ್ಕಂಥ ಭರವಸೆ ಮೊದಲಿನಿಂದಲೂ ಈ ರಾಜ್ಯದ ಆಯವ್ಯಯಕ್ಕೆ ಸಿಕ್ಕಿದೆ. ಈ ಸಾರಿನೂ ಸಿಕ್ಕಿದೆ. ಅದರ ಮೇಲೆ ಬಜೆಟ್ ಮಂಡನೆ ಆಗಿದೆ. ಅದಾದ್ಮೇಲೆ ನಾನ್ ಟ್ಯಾಕ್ಸಬಲ್ ಏನು ತೆರಿಗೆತರ ಆದಾಯ ಇದೆ, ತೆರಿಗೆತರ ಆದಾಯ ನಮ್ಮ ರಾಜ್ಯದಿಂದ ಸುಮಾರು 16,500 ಕೋಟಿಯನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಅದಕ್ಕೆ ಅರ್ಥ ಇದೆ. ಕಳೆದ 16 ಬಜೆಟ್ನಿಂದ ನಾನ್ ಟ್ಯಾಕ್ಸಬಲ್ ತೆರಿಗೆನ ಆದಾಯವನ್ನ ನಾವು ಏನು ಪಡಿತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದರ ಇಂಚುಮಿಂಚು ಸ್ವಲ್ಪ ಹಿಂದೆ ಮುಂದೆ ಆ ಹಣ ರಾಜ್ಯದ ಬೊಕ್ಕಸಕ್ಕೆ, ರಾಜ್ಯದ ಆರ್ಥಿಕ, ರಾಜ್ಯದ ವೆಚ್ಚಕ್ಕೆ ಬಂದಿರತಕ್ಕಂಥ ನಿದರ್ಶನ ಇದೆ. ಅದರಿಂದ ಇದನ್ನು ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಆಗ ಈ ಎಲ್ಲದರ ಮೂಲದಿಂದ 2,92,476 ಕೋಟಿ 2,92,476 ಕೋಟಿ ನಮ್ಮ ರಾಜಸ್ವ ರೆವಿನ್ಯೂ ಆದಾಯದಿಂದ ಈ ರಾಜ್ಯದ ಆಯವ್ಯಯಕ್ಕೆ ಒದಗಿಸ್ತೇವೆ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಏನು ವೆಚ್ಚ ಮಾಡ್ತೀವಿ ಈ ಸಾರಿ 25-26ನೇ ಸಾಲಿಗೆ ನಾವು ಎಷ್ಟು ಹಣವನ್ನು
ವ್ಯಯ ಮಾಡ್ತೀವಿ, ಖರ್ಚು ಮಾಡ್ತೀವಿ ಅಂತಕ್ಕಂಥ ನಿರ್ಧಾರವನ್ನು ತಿಳಿಸಿದ್ದಾರೆ. ಅಲ್ಲಿ 3,11,738 ಕೋಟಿ ಹಣವನ್ನು ನಾವು ಈ ಸಾರಿ 25-26ನೇ ಸಾಲಿಗೆ ಈ ರಾಜ್ಯದ ಎಲ್ಲ ಬಾಬತ್ತಿಗೆ ಖರ್ಚನ್ನು ಮಾಡ್ತೀವಿ ಅಂತಕ್ಕಂಥ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಹಾಗಾದ್ರೆ ನಿಮ್ಮ ಆದಾಯ 2,92,000 ಕೋಟಿ, ನೀವು 3,11,000 ಕೋಟಿನ ಯಾವ ರೀತಿ ವೆಚ್ಚ ಮಾಡ್ತೀರಿ, ಎಲ್ಲಿಂದ ತರ್ತೀರಿ ದುಡ್ಡ ಅಂತೇಳಿ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಬರುತ್ತೆ. ಅದ್ರ ಜೊತೆಗೆ ನಾವೇನು ರೆವಿನ್ಯೂ ಸರ್ಫೇಸ್ ಬಜೆಟ್ ಅನ್ನು ಮಂಡನೆ ಮಾಡ್ಕೊಂಡ್ ಬರ್ತಾ ಇದ್ದೋ, ಈ ಸಾರಿಯ ರೆವಿನ್ಯೂ ಡಿಫಿಸಿಯೇಟ್ ಆಗಿದೆ. 19,000 ಚಿಲ್ಲರೆ ಕೋಟಿ ಈ ಸಾರಿ ನಮಗೆ ಆದಾಯದ ಕೊರತೆ, ಕೋತಾ ಬಜೆಟ್ ಆಗಿದೆ. ಆದರೆ ಇದರಿಂದ ಆಗ್ತಕ್ಕಂಥ ಮುಂದೆ 4,09,000 ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿದ ಮೇಲೆ ಯಾವ ರೀತಿ ಹಣವನ್ನು ಕೂಡಿಸ್ತೀವಿ ಅಂತ ಅಂದ್ರೆ, ಇದು ಎಲ್ಲ ರಾಜ್ಯದಲ್ಲಿ, ಕೇಂದ್ರದಲ್ಲಿ, ಇದರಲ್ಲಿ ಪ್ರತಿಯೊಂದು ಕಡೆ ಇರ್ತಕ್ಕಂಥದ್ದು, ಇದು ನಡೆದು ಬಂದಿರತಕ್ಕಂಥದ್ದು. ಸಾಲ ಎಷ್ಟು? 1,16,000 ಕೋಟಿ ಹಣವನ್ನು ನಾವು ಸಾಲ ತೆಗಿತೀವಿ ಅಂತಕ್ಕಂಥ ತೆಗೆಯೋದಕ್ಕೆ ಅನುಮತಿಯನ್ನು ಪಡೆದು ಅನುಮತಿ ಸಾಲವನ್ನು ಪಡೆದಿದ್ದಾರೆ. ಆ 1,16,000 ಕೋಟಿ ಸಾಲದಲ್ಲಿ ನೀವು 3,11,000 ಕೋಟಿ ಏನು ಖರ್ಚು ಮಾಡ್ತೀವಿ ಅಂತ ಹೇಳಿದ್ರಿ, ಅದಕ್ಕೆ ನಾವು ತೆಗೀತಕ್ಕಂಥ 1,16,000 ಕೋಟಿ ಹಣದಲ್ಲಿ ನಮಗೇನು ರೆವಿನ್ಯೂ ಡಿಫಿಸಿಯೇಟ್ ಬಂದಿದೆ, ಅದನ್ನ ಸಾಲದ ಮೊತ್ತದಲ್ಲಿ 19,000 ಕೋಟಿಯನ್ನ ಅಲ್ಲಿಗೆ ವರ್ಗಾವಣೆಯನ್ನ ಮಾಡಿ ನಾವು 3,11,000 ಕೋಟಿಯನ್ನ ವೆಚ್ಚ ಮಾಡ್ತೀವಿ ಅಂತ ಹೇಳಿ ಬಜೆಟ್ನಲ್ಲಿ ನಿರ್ಧಾರ ಆಗಿದೆ. ಆದ್ರಿಂದ ಅಲ್ಲಿ 1,16,000 ಕೋಟಿ ನಾವು ಸಾಲ ಏನು ಪಡಿತೇವೆ, ಆ ಸಾಲದಲ್ಲಿ 19,000 ಕೋಟಿ ರೆವಿನ್ಯೂ ಡಿಫಿಸಿಯೇಟ್ಗೆ ಹೋಯ್ತು. ಇನ್ನು ಉಳಿದಿರ್ತಕ್ಕಂಥ 97,000 ಕೋಟಿ ಹಣದಲ್ಲಿ ನಾವು ಇವತ್ತು ಅವರು ಮತ್ತೊಂದು ತೀರ್ಮಾನನ ಆರ್ಥಿಕ ತಜ್ಞರು ಎಲ್ಲ ಸೇರಿ ಒಂದು ಇದನ್ನು ಮಾಡ್ಕೊಂಡಿದ್ದಾರೆ. ನಾವೇನು ಸಾಲ ಪಡಿತೀವಿ ಅದರಲ್ಲಿ 26,000 ಕೋಟಿ ಹಣವನ್ನು ಕಳೆದ ವರ್ಷಗಳಲ್ಲಿ ಮಾಡಿದಂಥ ಎಲ್ಲ ಸರ್ಕಾರಗಳಲ್ಲೂ ಮಾಡಿದಂಥ ಸಾಲ ಏನಿದೆ ಅದಕ್ಕೆ ಮರುಪಾವತಿ ಮಾಡಲಿಕ್ಕೆ 26,000 ಕೋಟಿ ಸಾಲವನ್ನು ನಾವು ವಿನಿಯೋಗ ಮಾಡ್ತೀವಿ. ಇನ್ನು ನಮಗೆ ಬಂಡವಾಳ ವೆಚ್ಚ, ನಮಗೆ ಸಾಲವೇ ಬಂಡವಾಳ ವೆಚ್ಚ, ಅಸೆಟ್ ಕ್ರಿಯೇಷನ್ ಮಾಡಲಿಕ್ಕೆ ಬಂಡವಾಳ ವೆಚ್ಚಕ್ಕೆ ನಮಗಿರ್ತಕ್ಕಂಥ ಹಣ ಇವತ್ತು 71,000 ಕೋಟಿ. ಸಾಲದ ಬಂಡವಾಳದಲ್ಲಿ ಈ ರಾಜ್ಯದ ವೆಚ್ಚಕ್ಕೆ ಉಳಿಯತಕ್ಕಂಥ ಹಣ 71,000 ಕೋಟಿ. ಒಟ್ಟಾರೆ ನಾವು ಈ ರಾಜ್ಯದಲ್ಲಿ ಖರ್ಚು ಮಾಡಬೇಕಾಗಿರ್ತಕ್ಕಂಥ ಹಣ 4,09,000 ಕೋಟಿ. ಆದರೂ ಕೂಡ ನಾವು ಈ 26,000 ಕೋಟಿಯನ್ನು ಇಂದಿನ ಸಾಲಗಳ ಮರುಪಾವತಿಗೆ ವೆಚ್ಚ ಮಾಡೋದ್ರಿಂದ ನಮಗೆ ಉಳ್ಕೊಳ್ತಕ್ಕಂಥದ್ದು ಒಟ್ಟಾರೆ ವೆಚ್ಚಕ್ಕೆ, ಬಂಡವಾಳಕ್ಕೆ ಮತ್ತು ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ಗೆ ಎಲ್ಲವೂ ಒಟ್ಟಾರೆ ಸೇರಿ 3,83,000 ಕೋಟಿ ಇವತ್ತು ನಮಗೆ ಉಳಿಯುತ್ತೆ. 3,83,000 ಕೋಟಿ ಹಣವನ್ನು ನಾವು ಖರ್ಚು ಮಾಡ್ತೀವಿ ಅಂತಕ್ಕಂಥ ಬದ್ಧತೆಯನ್ನು ಇವತ್ತು ಹೊಂದಿದ್ದಾರೆ. ಹಂಗಂತ ಹೇಳಿ ಸಾಲ ಮಾಡೋದಾಗ್ಲಿ 2002ರಲ್ಲಿ ಮೊದಲು ಕರ್ನಾಟಕ ಸರ್ಕಾರದಲ್ಲಿ ವಿತ್ತೀಯ ನಿಯಮಗಳನ್ನು ರಚನೆ ಮಾಡ್ಕೊಂಡಿದ್ದಾರೆ. ಆ ವಿತ್ತೀಯ ನಿಯಮಗಳಲ್ಲಿ
ಮೊದಲನೇದು, ಒಂದು ಬಜೆಟ್ ಅನ್ನು ಮಂಡನೆ ಮಾಡಿದಾಗ ಅದು ರೆವಿನ್ಯೂ ಸರ್ಪ್ಲಸ್ ಅಲ್ಲಿ ಇರಬೇಕು ಅಂತಕ್ಕಂಥದ್ದು ಮೊದಲನೇ ನಿಯಮ. ಆದರೆ ಈ ನಿಯಮ ಇವತ್ತು ಕೈಬಿಟ್ಟು ಹೋಗಿ, ಈ ನಿಯಮವನ್ನು ಪಾಲನೆ ಮಾಡಲಿಕ್ಕೆ ನಮ್ಮ ಸರ್ಕಾರದಿಂದ ಆಗಿಲ್ಲ. ಇನ್ನು ಎರಡನೇ ನಿಯಮ, ಇವತ್ತು ಫಿಸ್ಕಲ್ ಡಿಫಿಸಿಯೇಟ್ ಅಂತ ಏನು ಕರಿತೇವೆ, ಅದು 3% ಒಳಗಿರಬೇಕು ಅಂತಕ್ಕಂಥ ನಿಬಂಧನೆ ಇದೆ. 3% ಒಳಗೆ ತರ್ತಕ್ಕಂಥ ನಿಬಂಧನೆಯನ್ನ ಮಾಡಿದ್ದಾರೆ. ಅದಕ್ಕೆ ಒಂದು ಎಕಾನಾಮಿಕಲ್ ಸರ್ವೆ ಆಗುತ್ತೆ. ಸರ್ವೆ ಆಗಿ ಈ ದೇಶದ GSDP ಅನ್ನು ಕಂಡುಹಿಡಿತಾರೆ. ಈ ರಾಜ್ಯದ GSDP ಅನ್ನ ಕಂಡುಹಿಡಿದು ಆ GSDP ಎಷ್ಟು ಈ ಸಾರಿ ನಮ್ಮ ರಾಜ್ಯದ ಆಂತರಿಕ ಉತ್ಪನ್ನ 30,70,000 ಕೋಟಿಗೂ ಅಧಿಕ ಅಂತಕ್ಕಂಥದ್ದನ್ನ ಆರ್ಥಿಕ ಸಮರ್ಥನೆ ಆಗಿದೆ. ಆರ್ಥಿಕವಾಗಿ ಸಮರ್ಥನೆ ಆಗಿರೋದ್ರಿಂದ ನಾವು ಅದನ್ನು ಒಪ್ಕೋಬೇಕಾಗುತ್ತೆ. ಆರ್ಥಿಕ ಸಮರ್ಥನೆಯನ್ನು ಒಪ್ಕೊಂಡು ಆರ್ಥಿಕ ಸಮೀಕ್ಷೆಯಲ್ಲಿ ನಮ್ಮ ಒಟ್ಟಾರೆ GSDPಯನ್ನ ಆಂತರಿಕ ಉತ್ಪನ್ನವನ್ನು 30,70,000 ಕೋಟಿಗೂ ಅಧಿಕ ಅಂತಕ್ಕಂಥ ವಿಚಾರವನ್ನ ಬಜೆಟ್ನಲ್ಲಿ ಏನು ಮಂಡನೆ ಮಾಡಿದ್ದಾರೆ, ನಾವು ಫಿಸಿಕಲ್ ಡಿಫಿಸಿಟ್ ಅದನ್ನ ಕಂಡುಹಿಡಿಬೇಕಾದ್ರೆ ನಮ್ಮ ಒಟ್ಟಾರೆ ವೆಚ್ಚದಲ್ಲಿ ನಮ್ಮ ರೆವಿನ್ಯೂ ವೆಚ್ಚವನ್ನು ಕಳೆದಾಗ ನಮ್ಮ ಒಟ್ಟಾರೆ ವೆಚ್ಚ 3,83,000 ಕೋಟಿ, ನಮ್ಮ ರಾಜ್ಯದ ಆದಾಯ 2,92,000 ಕೋಟಿ. ಅದರಲ್ಲಿ ಕಳೆದಾಗ ನಮಗೆ 90,000 ಕೋಟಿ ರೂಪಾಯಿ ಫಿಸ್ಕಲ್ ಡಿಫಿಸಿಟ್ ಬರುತ್ತೆ. ಆದರೆ ನಮ್ಮ ಆಂತರಿಕ ಉತ್ಪನ್ನ 30,70,000ಕ್ಕೂ ಅಧಿಕ ಅಂತ ಅಂದಾಗ ಅದರಿಂದ ಭಾಗಿಸಿದಾಗ ನಾವು 3%ಗಿಂತ ಒಳಗೆ ಬರ್ತೇವೆ. 2.95 ನಮ್ದಿದೆ. ಅದರಿಂದ ನಾವು ಆ ನಿಬಂಧನೆಗೆ ಒಳಪಟ್ಟು ನಾವು ಬಜೆಟ್ ಅನ್ನು ಮಂಡನೆ ಮಾಡಿದೀವಿ ಅಂತಕ್ಕಂಥ ಸಮರ್ಥನೆ ನಾವು ಮಾಡ್ಕೋಬಹುದು. ಅದಾದ್ಮೇಲೆ ಸಾಲ ಎಷ್ಟು ಬೇಕಷ್ಟೆಲ್ಲ ಮಾಡೋಕ್ಕಾಗಲ್ಲ. ಈ ವಿತ್ತೀಯ ನಿಯಮವನ್ನು ರಚನೆ ಮಾಡಿದ ಮೇಲೆ ನಿಬಂಧನೆ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಇದುವರೆಗೂ ಮಾಡಿರ್ತಕ್ಕಂಥ ಸಾಲ 7,44,000 ಕೋಟಿ ಆ ನಮ್ಮ ಸಾಲ ಇದೆಯಲ್ಲ, ಆ ಸಾಲದಿಂದ ನಮ್ಮ GSDP ನಮ್ಮ ಆಂತರಿಕ ಉತ್ಪನ್ನದಲ್ಲಿ ನಾವು ಭಾಗಿಸಿದಾಗ ನಮಗೆ 25% ಒಳಗೆ ಬರುತ್ತೆ. ಅದು ವಿತ್ತೀಯ ನಿಯಮದಲ್ಲಿ ಈ ರಾಜ್ಯದ ಆರ್ಥಿಕ ವ್ಯವಸ್ಥೆಗೆ ಬಜೆಟ್ ಅನ್ನು ಮಂಡಿಸಿರ್ತಕ್ಕಂಥದ್ದನ್ನು ಸಮರ್ಥನೆ ಮಾಡ್ಕೋಬೇಕಾದ್ರೆ 25% ಒಳಗೆ ಇರಬೇಕು. 25% ಒಳಗಡೆ ಇವತ್ತು ನಮ್ಮ ಬಜೆಟ್ ಇದೆ. ಅದನ್ನು ನಾವು ಸಮರ್ಥನೆ ಮಾಡ್ಕೋಬಹುದು. ಸಮರ್ಥನೆ ಆಗಿದೆ. ಯಾರು ಏನಾರ ಹೇಳಿ ಅದ್ರ ಬಗ್ಗೆ ಚಿಂತನೆ ಇಲ್ಲ. ಈ ರೀತಿ ಈ ಬಜೆಟ್ ಅನ್ನು ನಾವು ಮಂಡನೆ ಮಾಡಿದ್ದೇವೆ. ನಾನು ಒಂದು
ನಮ್ಮ ವಿರೋಧಿ ಪಕ್ಷದ ಶಾಸಕರುಗಳಲ್ಲಿ ಮನವಿ ಮಾಡ್ತೇನೆ. ಕೇಂದ್ರ ರಾಜ್ಯ ಎರಡೂ ಬಿಟ್ಟು ಒಂದು ರಾಜ್ಯದ ಒಂದು ದೇಶದ ಆರ್ಥಿಕ ಸುಭದ್ರತೆಯನ್ನ ಬಿಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳ ಸಹಬಾಳ್ಮೆಯಲ್ಲಿ ಒಕ್ಕೂಟ ವ್ಯವಸ್ಥೆನಲ್ಲಿ ರಾಜಕೀಯ ಮತ್ಸರ ದ್ವೇಷ ಇವೆಲ್ಲನೂ ಮರೆತು ಸಹಬಾಳ್ಮೆಯಲ್ಲಿ ಮಾಡಿದಾಗ ಮಾತ್ರ ಒಂದು ರಾಜ್ಯದ ಆರ್ಥಿಕ ವ್ಯವಸ್ಥೆ ಸುಭದ್ರ ಆಗಲಿಕ್ಕೆ ಸಾಧ್ಯ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವೇನಾದರೂ ಹೇಳಿದ್ರೆ, ನಿಜಾಂಶ ಹೇಳಿದ್ರೆ ನಿಮಗೆ ಶಣನ್ ಅಂತ ಸಿಟ್ಟು ಬಂದ್ಬಿಡುತ್ತೆ. ನೀವು ಎದ್ದುಬಿಟ್ಟು ಕೇಂದ್ರಕ್ಕೂ ರಾಜ್ಯಕ್ಕೂ ಏನ್ರಿ ಸಂಬಂಧ, ಕೇಂದ್ರದ ಯಾಕ್ರಿ ಇಲ್ಲಿ ಭಾಷಣ ಮಾಡ್ತೀರಿ, ಅಲ್ಲೋ ಭಾಷಣ ಮಾಡ್ರಿ ಅನ್ನೋದಲ್ಲ. ಕೇಂದ್ರ ನಮಗೆ ತೆರಿಗೆನೂ ಕೊಟ್ಟಿದೆ, ಅನುದಾನಗಳನ್ನು ಕೊಡುತ್ತೆ, ಎಲ್ಲ ರೀತಿಯ ಸಹಾಯವನ್ನು ಮಾಡುತ್ತೆ. ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸವನ್ನ ಹೇಳಬೇಕಾದಾಗ ನಮಗೆ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಏನು ರೆವಿನ್ಯೂ ಡಿಫಿಸಿಯೇಟ್ ಆಗಿದೆ, ರಾಜ್ಯದ ಆರ್ಥಿಕತೆ ಸುಭದ್ರತೆ ಎಲ್ಲೋ ಒಂದು ಕಡೆ ಕಷ್ಟಕ್ಕೆ ಸಿಕ್ಕಿದೆ ಅಂತಕ್ಕಂಥ ಭಾವನೆನ ನೀವು ವ್ಯರ್ಥ ಮಾಡ್ತೀರಿ, ಹೇಳ್ತೀರಿ. ಅದು ನಿಮ್ಮ ವಿರೋಧಿ ಪಕ್ಷದ ಧರ್ಮ, ನೀವು ಹೇಳ್ಕೇತೀರಿ. ನಾವು ಅದ್ರ ಚಿಂತನೆ ಮಾಡೋದಲ್ಲ. ಆದ್ರೆ ಇದಕ್ಕೆ ಕಾರಣ ಯಾರು? ಯಾತಕ್ಕೋಸ್ಕರ ರಾಜ್ಯ ಸರ್ಕಾರದ ವ್ಯವಸ್ಥೆ ಒಳಗಡೆ ಇವತ್ತು ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಗಬೇಕಾದ್ರೆ ಆರ್ಥಿಕವಾಗಿ ಇವತ್ತು ನಾವೇನು ರೆವಿನ್ಯೂ ಡಿಫಿಸಿಯೇಟ್ಗೆ ಹೋಗಿದ್ದೀವಿ, ಇದಕ್ಕೆ ಮೂಲ ಕಾರಣ ಅವರೊಬ್ಬರನ್ನೇ ನಾನು ದೂರ್ತಕ್ಕಂಥದ್ದಲ್ಲ. ಆದರೆ ನಾನು ಹೇಳ್ತಕ್ಕಂಥದ್ದು 2018-19 ನಾನು ಹಿಂದಕ್ಕೆ ಹೋಗಲ್ಲ. ಇಂದಿನ ಆಯೋಗಗಳನ್ನ, ಹಣಕಾಸು ಆಯೋಗಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. 2018-19 ಏನು 15ನೇ ಹಣಕಾಸಿನ ಆಯೋಗ ಈ ದೇಶದಲ್ಲಿ ರಚನೆ ಆಯಿತು, ಅವತ್ತಿನಿಂದ ಕರ್ನಾಟಕ ರಾಜ್ಯಕ್ಕೆ ಹಣಕಾಸಿನ ಮೇಲೆ ಸ್ವಲ್ಪ ಪರಿಣಾಮವನ್ನು ಬೀರಿದೆ. ಯಾತಕ್ಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ನಾನು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದಲೇ ಮಾತನಾಡೋದಿಲ್ಲ. ಹಣಕಾಸು ಆಯೋಗವನ್ನು ರಚನೆ ಮಾಡಿದ್ದು ಎಲ್ಲ ರಾಜ್ಯಗಳಿಗೆ ಸಮನಾದಂಥ ಹಣಕಾಸಿನ ಹಂಚಿಕೆ ಆಗಬೇಕು, ಸಮಾನವಾದಂಥ ಹಣಕಾಸನ್ನು ದೊರಕಿಸಿಕೊಡಬೇಕು, ಆರ್ಥಿಕ ನೆರವು ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲ ರಾಜ್ಯಗಳಿಗೆ ಸಿಗಬೇಕು ಅಂತಕ್ಕಂಥ ಒಂದು ಮೂಲಭೂತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಇಟ್ಕೊಂಡು ಏನು ಹಣಕಾಸು ಆಯೋಗ ರಚನೆ ಆಯಿತು. ಆ ಹಣಕಾಸು ಆಯೋಗ 20ರಿಂದ 26ರವರೆಗೆ ಇವತ್ತು ಕೆಲಸ ಮಾಡ್ತಾ ಇದೆ. ಕೆಲಸ ಮಾಡುವಂತ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ರಾಜ್ಯದ ಹಣಕಾಸು ಆ ಪರ್ಸೆಂಟೇಜ್ ಅನ್ನ ನಮಗೆ ಸಿಗಬೇಕಾದಂತ ತೆರಿಗೆಯ ಪಾಲನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ 4.72% ತೆರಿಗೆ ನಮಗೆ ಬರ್ತಾ ಇತ್ತು. ಇದನ್ನ 3.64ಕ್ಕೆ ಯಾರು ಇಳಿಸ್ತರು? ಇದರಿಂದ ಎಷ್ಟು ನಷ್ಟ ಆಯ್ತು? ಒಂದು ವರ್ಷಕ್ಕೆ ಎಷ್ಟು ನಷ್ಟ ಆಗಿದೆ? ಒಂದು ವರ್ಷಕ್ಕೆ ಸುಮಾರು 15,000 ಕೋಟಿ ರೂಪಾಯಿ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂತ ಹಣ ಇದರಿಂದ ನಿಂತೋಗಿದೆ. ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಂವಿಧಾನ ಬದ್ಧತೆ ಇರತಕ್ಕಂಥ ಹಣಕಾಸು ಆಯೋಗ.
ಯಾತಕ್ಕೋಸ್ಕರ ಇಳಿಸಿದ್ರು? ಯಾವ ಉದ್ದೇಶದಿಂದ ಹಣಕಾಸು ಆಯೋಗವನ್ನ ಸಮಾನತೆಗೋಸ್ಕರ, ಈ ದೇಶದ ಆರ್ಥಿಕ ಸಮಾನತೆಗೋಸ್ಕರ ಕಾಪಾಡ್ಲಿಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಹಣಕಾಸು ಆಯೋಗವನ್ನು ರಚನೆ ಮಾಡಿದ್ರು. ಆ ಹಣಕಾಸು ಆಯೋಗ ಕೆಲಸ ಮಾಡ್ತಾ ಇದೆ ಸರಿಯಾಗಿ ಅಂತ ಹೇಳಿ ಒಪ್ಕೋಬೇಕಾಗತ್ತೆ. ಇದನ್ನ ಯಾಕೆ ಕಡಿಮೆ ಮಾಡಿದ್ರಿ? ಇದು ಸುಳ್ಳ? ಇದು ಯಾತಕ್ಕೋಸ್ಕರ ಕಡಿಮೆ ಮಾಡಿರಿ? 4.72 ಇದ್ದಂತ ತೆರಿಗೆಯ ಪ್ರಮಾಣವನ್ನ 3.65ಕ್ಕೆ ಯಾಕೆ ಇಳಿಸಿರಿ? ಅದರಿಂದ ಇವತ್ತು ರೆವಿನ್ಯೂ ಡಿಫಿಸಿಯೇಟಿ ಬಂದಿದ್ದೇವೆ ನಾವು ಈ ರಾಜ್ಯದಲ್ಲಿ. ಅದರಿಂದ ಇವತ್ತು ರೆವಿನ್ಯೂ ಡಿಫಿಸಿಯೇಟಿ ಬರಬೇಕಾದಂತ ಆರ್ಥಿಕ ಸಂಕಷ್ಟವನ್ನು ಅನುಭವಿಸಬೇಕಾದಂತ ಪರಿಸ್ಥಿತಿ ಇವತ್ತು ಯಾರಿಂದ ಬಂದಿದೆ? ಯಾತಕ್ಕೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ರು? ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತೇಳಿ ಯಾರನ್ನು ಕರೆಯಂಗಿಲ್ಲ, ಕೇಳಂಗಿಲ್ಲ, ಈ ರಾಜ್ಯದ ಪರಿಸ್ಥಿತಿ ಏನು ಅಂತ ತಿಳ್ಕೊಳಂಗಿಲ್ಲ, ಸನ್ನಿವೇಶ ಗೊತ್ತಿಲ್ಲ, ಇದಾಗದ ಆದೇಶ ಮಾಡಿಬಿಟ್ರೆ ನಾವು ಒಪ್ಕೊಂಡಿದ್ದೇವೆ, ಹಣಕಾಸು ಆಯೋಗ ಮಾಡಲಿಕ್ಕೆ ನಮ್ಮ ಸಹಕಾರನೂ ಕೊಟ್ಟಿದ್ದೇವೆ. ಇದರಿಂದ ಏನಾಗುತ್ತೆ? ಇದನ್ನು ನಾವು ಅರ್ಥ ಮಾಡ್ಕೋಬೇಕಲ್ಲ. ಏನಾಗಿದೆ ಇವತ್ತು ಪರಿಸ್ಥಿತಿ? ಹಣಕಾಸಿನ ದುಸ್ಥಿತಿ ಹೋಗ್ಲಿಕ್ಕೆ ಕಾರಣ ಆಗಿದೆ. ಇದು ಇವತ್ತು ಇದನ್ನ ಹೇಳಿದ್ರೆ ಎಲ್ಲೋ ಒಂದು ಕಡೆ ಇದನ್ನ ಈ ಹಣಕಾಸು ಸಂಸ್ಥೆ ಒಂದು ಕಡೆ ಹೇಳ್ತಾರೆ. ನಾನು 4-6 ಕಡೆ ರಾಜ್ಯಗಳ ವಿರೋಧಿ ಪಕ್ಷಗಳಿರ್ತಕ್ಕಂಥ ಕರ್ನಾಟಕ ಭಾಗದ, ಈ ದಕ್ಷಿಣ ಕರ್ನಾಟಕ ಭಾಗದ ವಿಧಾನಸಭೆಗಳಲ್ಲಿ ಚರ್ಚೆ ನಡೆದಾಗ ನಾನು ಕೇಳಿದ್ದೇನೆ, ಇದು ಒಂದು ರಾಜಕೀಯ ಕುತಂತ್ರದ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಸಹಿತ ಹೇಳ್ತಾರೆ. ಅದೇನೇ ಇರಲಿ, ಆದರೆ ಇದು ಒಳ್ಳೇದಲ್ಲ. ಸಮಗ್ರವಾದ ಭಾರತ ಆಗಬೇಕು. ಸಮಗ್ರವಾಗಿರ್ತಕ್ಕಂಥ ರಾಜಕೀಯ ಎಲ್ಲ ಅಂಗಾಂಗಗಳಲ್ಲಿ, ಆಯಾಮಗಳಲ್ಲಿ ಇವತ್ತು ಭಾರತ ದೇಶ ಬೆಳೀಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛಾಶಕ್ತಿ ಹೊರತು ಬೇರೆ ನಮಗೆ ಇಚ್ಛಾಶಕ್ತಿ ಇಲ್ಲ. ಅದಕ್ಕೋಸ್ಕರ ಸಮಗ್ರವಾಗಿ ಬೆಳೀಬೇಕು ಅಂತಕ್ಕಂಥದ್ದು ನನ್ನ ಇಚ್ಛಾಶಕ್ತಿ. ಅದಕ್ಕೋಸ್ಕರ ಇವತ್ತು ಈ ಒಂದು ಹಣಕಾಸು ಆಯೋಗ ಏನಿದೆ, ಇವತ್ತು ನಾವು ಅಲ್ಲಿ ಇನ್ನೊಂದು ಸರ್ಕಾರ ಬರ್ಬೋದು, ಇವತ್ತು ನಿಮ್ಮ ಸರ್ಕಾರ ಇರ್ಬೋದು, ಆದರೆ ಹಣಕಾಸು ಆಯೋಗ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳೇನಿದ್ದಾವೆ ಅವು ಸರಿಯಾಗಿಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದು ಒಂದು ನಮ್ಮ ರೆವಿನ್ಯೂ ಡಿಫಿಸಿಯೇಟ್ಗೆ ಕಾರಣ ಅಂತಕ್ಕಂಥದ್ದನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಆಮೇಲೆ 2017ರಲ್ಲಿ ಒನ್ ನೇಷನ್ ಒನ್ ಟ್ಯಾಕ್ಸ್ ತಂದ್ರಿ, GST ತಂದ್ರಿ. ನಮಗೆ ನೀವು GST ತಂದದ್ರಲ್ಲಿ ನಾವು ಸ್ವಾಗತ ಮಾಡಿದೆ ಅವತ್ತು. ಆದರೆ ಆ GSTನಲ್ಲಿ ನಾವು ಅವತ್ತೇ ನಾನು ಈ ವಿಧಾನಸಭೆಯಲ್ಲಿ ದಾಖಲಾತಿನಲ್ಲಿದೆ, ನಾನು ಪ್ರಶ್ನೆ ಮಾಡಿದೆ, ನಮಗೆ ಹಿಂದೆ ಕರ್ನಾಟಕ ರಾಜ್ಯಕ್ಕೆ ಏನು ವ್ಯಾಟ್ ಅಂತ ಇತ್ತು ನಮ್ಮಲ್ಲಿ, ಆ ವ್ಯಾಟ್ನಿಂದ ಬರ್ತಾ ಇದ್ದಕ್ಕಂಥ ತೆರಿಗೆಯ ಮೊತ್ತಕ್ಕಿಂತ ನಿಮ್ಮ GSTಯ ಪ್ರಮಾಣದಲ್ಲಿ ಏನಾದರೂ ಕಡಿಮೆ ಆದರೆ ನೀವೇನು ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾನು ಕೇಳಿದೆ. ಇವತ್ತು ಒಪ್ಕೋತಾ ಇದ್ದೀವಿ. ನಾನು ಅವತ್ತೇ ಹೇಳಿದೆ ಈ ಸದನದಲ್ಲಿ, ಇದು ಸರಿ ಇಲ್ಲ. ಡೆಲ್ಲಿಯ ದೊರೆಗಳಿಗೆ ದೂರು ತಗೊಂಡೋಗಿ ಕೊಟ್ಟು ಹಿಂದ್ಗಡೆಯಿಂದ ಹೋಗಿ ಕೈ ಒಡ್ಕೊಂಡು ಇಟ್ಕೋಬೇಕಾಗತ್ತೆ. ಇದು ಸರಿಯಿಲ್ಲ, ನಾವು ಹೋಗೋದು ಬೇಡ, GST ವ್ಯವಸ್ಥೆಗೆ ಹೋಗೋದು ಬೇಡ ನಾವು ಅಂತಕ್ಕಂಥ ಮಾತನ್ನು ಅವತ್ತೇ ಹೇಳಿದೆ. ಆದರೆ ಕೇಳಲಿಲ್ಲ. ಆದರೆ ಹೇಳಿದ್ರು, ಅಲ್ಲಿ ಉತ್ತರ ಹೇಳಿದ್ರು, ಆ ಗ್ಯಾಪ್ ಏನಾದರೂ ಒಂದು ವೇಳೆ ಟ್ಯಾಕ್ಸ್ ಕಡಿಮೆ ಆದರೆ ಆ ಗ್ಯಾಪನ್ನ ತುಂಬಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದೆ. ಆಕ್ಟಲ್ಲಿ ಕೊಟ್ಟಿದೆ, ಕೇಂದ್ರದಲ್ಲಿ ಕೊಟ್ಟಿದ್ದಾರೆ, ಭರವಸೆ ಆಗಿದೆ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಎಲ್ಲಿವರೆಗೆ ಕೊಟ್ಟರು? ಆ ಗ್ಯಾಪನ್ನು 22ನೇ ಇಸ್ವಿವರೆಗೆ ಮಾತ್ರ ಕೊಟ್ಟರು. ಇವತ್ತು ನಿಲ್ಲಿಸಿ ಹಾಕಿದ್ದಾರೆ. GSTಯಿಂದ ನಮ್ಮ ಟ್ಯಾಕ್ಸು ನಮಗಿರಬೇಕು. ನಮ್ಮ ರಾಜ್ಯನ ನಾವು ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನು, ಯೋಜನೆಗಳನ್ನು ತಗೋಬೇಕಾದ್ರೆ ನಾವು ಒಳ್ಳೆ ವ್ಯವಸ್ಥೆಯನ್ನ ಮಾಡಿಕೊಂಡು ಜನರ ಹತ್ರ ಹೋಗಿ ಇಂಥ ಯೋಜನೆಯನ್ನು ತರ್ತಾ ಇದ್ದೀವಿ, ಇಂಥ ಮಹತ್ತರವಾದಂಥ ಯೋಜನೆಯನ್ನು ತರ್ತಾ ಇದ್ದೀವಿ,
ಇದಕ್ಕೆ ನೀವು ಸಹಾಯ ಮಾಡಬೇಕು ಅಂತಕ್ಕಂಥ ಮಾತನ್ನ ನಾವು ಜನಗಳ ಹತ್ರ ಹೇಳ್ಕೊಂಡು ತರಬಹುದಾಯ್ತು. ಅದೊಂದಾಯ್ತು. ಇನ್ನೊಂದು ಪ್ರಶ್ನೆ ನಾನು ಅವತ್ತೇ ಕೇಳಿದೆ. ಆಯ್ತು, GST ಅವ್ರಿಗೆ 50 ನಮಗೆ 50 GST ಆಗಿ ಹೋಗುತ್ತೆ. ಸೆಸ್ ಅಂಡ್ ಸರ್ಚಾರ್ಜ್, ಸುಶೀಲ್ ಕುಮಾರ್ ಅವರೇ ಸ್ವಲ್ಪ ಕೇಳ್ಕತ್ತ ಎಲ್ಲ ನೀವು ಕೆಲವು ಬೇಜಾರು ಮಾಡ್ಕೋಬೇಡಿ. ನಾವು ನೀವೆಲ್ಲ ಗ್ರಾಂಟ್ ಸಿಕ್ಲಿಲ್ಲ, ಗ್ರಾಂಟ್ ಸಿಕ್ಕಲ್ಲ ಅಂದ್ರೆ ಹೆಂಗ್ ಸಿಗುತ್ತೆ ಗ್ರಾಂಟು? ಕೇಳಿ ಎಲ್ಲಿ ದಾರಿ ತಪ್ಪಿದ್ವಿ ಅಂತ. ಎಲ್ಲೋ ತಪ್ಪಿಬಿಟ್ಟು ಇಲ್ಲಿ ಕೂತ್ಕೊಂಡು ಅಸೆಂಬ್ಲಿನಲ್ಲಿ ಗುಜ್ಜಾಡೋದಲ್ಲ. ಸರ್ಕಾರ ನಾವಲ್ಲ, ಸರ್ಕಾರ ಅವರ ಇಚ್ಛಾಶಕ್ತಿಯನ್ನು ಮೀರಿ ಅವರು ಕೊಟ್ಟಿದಾರ ಗ್ಯಾರಂಟಿ ಅವೆಲ್ಲ ಅಲ್ಲಿ ಗ್ಯಾರಂಟಿ ಹೇಳ್ತೀನಿ. ಅಲ್ಲಿಂದ ಬರ್ದ ಇದ್ರೆ ಇಲ್ಲಿ ಸಮುದ್ರದಿಂದ ಬೀಳ್ದಲೆ ಒಳಿಂದ ಎದ್ದು ಬರಕ್ಕಲ್ಲ ದುಡ್ಡು. ಸಮುದ್ರ ಕೇಂದ್ರ ಸರ್ಕಾರ, ಸಮುದ್ರದಿಂದ ಕೇಂದ್ರ ಸರ್ಕಾರ ಈಗ ಎಲ್ಲಿಂದ ಅದೇ GST ವಿಚಾರ ಮಾತಾಡ್ತೀವಿ, ಗ್ಯಾರಂಟಿ ವಿಚಾರ ಮಾತಾಡ್ದು. ನಾನು ಗ್ಯಾರಂಟಿ ಹೇಳ್ತಾ ಇಲ್ಲ ತಡ್ರಿ. ಗೊತ್ತಿದೆ ಎಲ್ಲಿ ಮೋಸ ಆಗಿದೆ ದುಡ್ಡು ಬರುವಂತ ಖಜಾನಿಗೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಶಿವಲಿಂಗೌಡ್ರೆ, ನಿಮ್ಮ ಪ್ರತಿಭೆಯನ್ನು ಕೇಳಕ್ಕೆ ಯಾವ ಮಂತ್ರಿಗಳು ಇಲ್ಲ, ಯಾವ ಅಧಿಕಾರಿಗಳು ಇಲ್ಲದ ಬೇಡ, ರೆಕಾರ್ಡ್ ಆಗುತ್ತೆ ಬಿಡ್ರಿ. ಮುಂದುವರ್ಸಿ ಶಿವಲಿಂಗೇಗೌಡ್ರೆ, ಯಾರದ್ದು ಹೆಸರು ಹೇಳಕ್ ಹೋಗ್ಬೇಡಿ, ಮುಂದುವರ್ಸ್ಬಿಡಿ. ಎಲ್ಲ ಯಾರ ಹೆಸರು ಹೇಳಲ್ಲ ನಾನು. ಅವರು ಮಾತಾಡ್ತಿದ್ರಲ್ಲ ಯಾಕಪ್ಪ, ಯಾಕೆಂದ್ರೆ ಅವ್ರು ಸ್ವಲ್ಪ ಇಂಟ್ರೆಸ್ಟೆಡ್ ಆಗಿ ಕೇಳ್ತಿರ್ತಾರೆ. ಸಸ್ ಚಾರ್ಜ್, ಸೆಸ್ ಹಾಕೋದನ್ನ ಸೆಸ್ ಹಾಕೋದನ್ನ, ಸಸ್ ಚಾರ್ಜ್ ಹಾಕೋದನ್ನ, ಅದರಲ್ಲಿ ಬಂದಂತ ಭಾಗವನ್ನು ಕೂಡ ನಮಗೆ ಕೊಡಬೇಕು ಅಂತೇಳಿ ನಾನು ಅವತ್ತೇ ಕೇಳಿದೆ ಈ ಸದನದಲ್ಲಿ. ಸೆಸ್ ಅಂಡ್ ಸೆಸ್ ಚಾರ್ಜ್, ಇದರಿಂದ ಹಣನ ನೀವು ಹಾಕಿ ಇವತ್ತು ಎಲ್ಲ ಹಣನೂ GST ಮುಖಾಂತರ ಬಿಡ್ತೀರಿ. ಮಾನ್ಯ ಅಧ್ಯಕ್ಷರೇ, ಶಿವಲಿಂಗೇಗೌಡರಿಗೆ ಪೂರಕವಾಗಿ ನಾವು ಹೇಳ್ತೀನಿ, ಪಾಪ ಅವ್ರಿಗೆ ಐಡಿಯಾ ಇಲ್ಲ. ಸೆಸ್ ಈಗ ಸಂಬಂಧ ಸೆಸ್ ಹಾಕಿದ್ರಂತ ಐಡಿಯಾ ಇಲ್ಲ. ನಾನು ಹೇಳ್ತೀನಿ ಕೇಳಿ, ಒಂದ್ ನಿಮಿಷ ಹೇಳ್ತೀನಿ, ನಿಮಗೆ ಪೂರಕವಾಗಿ ಹೇಳ್ತೀನಿ. ಅಲ್ಲ ಪೂರಕವಲ್ಲ, ನಾನು ಹೇಳ್ತೀನಿ ಕೇಳಿ. ಆ ಸೆಸ್ ನಮಗೆ ದಾರಿ ತಪ್ಪಿಸೋ ಕೆಲಸ ಮಾಡಬೇಡಿ. GST ಕಂಪೆನ್ಸೇಷನ್ ಗೆ ಉತ್ಕೊಳ್ಳಿ. 2020 ಹಾಕೊಂಡು ಕ್ಲಾರಿಫಿಕೇ ಇದ್ರಲ್ಲಿ ನೀವು ಮಾತಾಡುವಾಗ ಉತ್ತರ ಕೊಡಿ. ಶಿವಲಿಂಗೇಗೌಡರು ಇಂತ ಭಾಷಣ ಮಾಡಿದ್ರು, ಇಂತ ತಪ್ಪು ಮಾಡಿದ್ರು ಅಂತ ಹೇಳಿ ಉತ್ತರ ಕೊಡಿ. ಅಲ್ಲ ಸೆಸ್ ಸರ್ಚಾರ್ಜ್ ಕೇಂದ್ರ ಸರ್ಕಾರ ಇಟ್ಕೊಂಡಿದೆಯಲ್ವೋ, ನಮಗೆ ಪಾಕ್ ಕೊಡ್ತಾ ಇದೆಯಾ? ಕರ್ನಾಟಕ ಪಾಕ್ ಕೊಡ್ತಾ ಇದೆಯೇನ್ರಿ? ನಮ್ ಕರ್ನಾಟಕ ರಾಜ್ಯದಿಂದ ಸೆಸ್ ಚಾರ್ಜ್ ಎಷ್ಟು ಹೋಗುತ್ತೆ ಅಂತ ಗೊತ್ತೇನ್ರಿ? ಅದ್ರಲ್ಲಿ ಏನಾರ ಪಾಲೈತೇನ್ರಿ ನಿಮ್ಗೆ? ನಿಮ್ ಮುಖ್ಯಮಂತ್ರಿಗಳು GST ಕೌನ್ಸಿಲ್ ಮೀಟಿಂಗ್ ಹೋಗಿ ಕೇಳಿ. ಯಾರು ಇನ್ನೇನು ಹೋಗ್ದಲೆ ಕೃಷ್ಣ ಬೈರೇಗೌಡರು ಹೋಗಿ ಬಡ್ಕೊಂಡಾರಲ್ಲಿ ಕೇಳ್ಬೇಕಲ್ಲ ಅಲ್ಲಿ. ಮತ್ತೆ ಅವ್ರನ್ನೇ ಆರ್ಥಿಕ ಸಚಿವರು ಮಾಡ್ಬಿಡಿ. ಕೃಷ್ಣ ಬೈರೇಗೌಡ್ರೆ ಆರ್ಥಿಕ ಸಚಿವರಾಗ್ಲಿ, ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರಾಗಿ GST ಕೌನ್ಸಿಲ್ ಮೀಟಿಂಗ್ ಮಾಡಿದ್ದಾರೆ. ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಸಮಯ ಕೊಡ್ಲಿಕ್ಕಾಗಲ್ಲ, ಹೋಗ್ಲಿಕ್ಕಾಗಲ್ಲ ಅಂತ ನಿಮ್ಗೆ ನಿಮ್ ಸರ್ಕಾರ ಇರ್ಬೋದು, ಮುಂದೆ ಇನ್ನೊಂದು ಸರ್ಕಾರ ಬರ್ಬೋದು. ಆದ್ರೆ ಈ ಸೆಸ್ ಸರ್ಚಾರ್ಜ್ ಅಲ್ಲಿ ನಾನು ಹೇಳ್ತಾ ಇರೋದು, ಇಲ್ಲಿ GST ಬಿಲ್ ಪಾಸ್ ಮಾಡಿಕೊಡೋ ಸಂದರ್ಭದಲ್ಲಿ ನಾನು ಎದ್ದು ನಿಂತು ಅವತ್ತೇ ಮುಂದಾಲೋಚನೆಯನ್ನ ಮಾಡಿ ನಾನು ಅವತ್ತೇ ಕೇಳಿದೆ. 2013-14 ಇಸ್ವಿಲಿ ಕೇಳಿದೆ ನಾನು. ಮುಂದಾಲೋಚನೆ ಅಲ್ಲ, ದುರಾಲೋಚನೆ ಆಗಿದೆ. ದುರಾಲೋಚನೆ ಯಾಕಾಗುತ್ತೆ? ಇಲ್ಲ, ನೀವು GST ನಮಗೆ ಕಡಿಮೆ ಆಗ್ಲಿ, ನೀವು ನಾವಿಲ್ಲಿ ಹೊಡಿತೀವಿ, ಈ ತಂದಾನಿ ಹೊಡಿತೀವಿ ನಾವು. ಸನ್ಮಾನ್ಯರು ಆಯ್ತು, ಬಹಳ ದೂರ ಆಲೋಚನೆ ಇತ್ತು ಅಧ್ಯಕ್ಷರೇ. ಇವರಿಗೆ ಬಹಳ ತಿಳುವಳಿಕೆ ಇದೆ, ಬಹಳ ದೊಡ್ಡ ಜ್ಞಾನಿ, ನಾನು ಮೊದಲೇ ಹೇಳಿದ್ದೀನಿ, ಬಹಳ ದೊಡ್ಡ ರಾಜ್ಯದ ಪರವಾಗಿ ಮಾತಾಡ್ತೀನಿ. GST ಇಂದ ಆದಾಯ ಕಮ್ಮಿ ಆಯ್ತು ಅಂತ ಹೇಳ್ಬಿಡ್ಲಿ ಶಿವಲಿಂಗೇಗೌಡರು, ನಾನು ಅರ್ಥ ಮಾಡಿ. ಯಾವ್ದ್ರಿಂದ? ಸೆಸ್ನಿಂದ ಬರ್ತಕ್ಕಂಥ ಭಾಗ ನಮಗೆ ಕೊಡ್ತಾ ಇಲ್ಲ, ಸರ್ಚಾರ್ಜ್ ನಿಂದ ಬರ್ತಕ್ಕಂಥ ಭಾಗವನ್ನು ನಮಗೆ ಕೊಡ್ತಾ ಇಲ್ಲ. ಮಾತಾಡ್ತಾ ಇಲ್ಲ ಅವ್ರು, ಶೇರ್ ಬಗ್ಗೆ GST ತಪ್ಪಂತ ಹೇಳಿದ್ರೆ ಈಗ ಮಾತಾಡಕ್ ಬಿಡ್ರಿ, ಆಮೇಲೆ ನೀವು ಮಾತಾಡಿ. ಮುಂದುವರಿಸಿ ದಯವಿಟ್ಟು. ರಾಜ್ಯದಲ್ಲ, ಅವರು ಸೆಸ್ ನಮ್ ರಾಜ್ಯಕ್ಕೂ ಸೆಸ್ ಹಾಕೋ ಅಧಿಕಾರ ಐತೆ. ಆದ್ರೆ ಸೆಸ್ ಇಡೀ ರಾಜ್ಯದಲ್ಲಿ
ಕೇಂದ್ರ ಏನ್ ಹಾಕುತ್ತೆ ಕರ್ನಾಟಕ ರಾಜ್ಯದಲ್ಲಿ ಆ ಏನು ಭಾಗ ಬರುತ್ತೆ ಅದ್ರಲ್ಲಿ ನನಗೆ ಭಾಗ ಕೊಡಬೇಕು ಅಂತ ಕೇಳಿದ್ದೆ ನಾನು ಅವತ್ತು. ಅದನ್ನ ಪರ್ಯಾಲೋಚಿಸ್ತೀವಿ ಅಂತ ಹೇಳಿದ್ರು. ಗೊತ್ತಾಯ್ತು? ಅವತ್ತೇ ನಾನು ಹೇಳಿದೆ, ಇವತ್ತು ಕರ್ನಾಟಕ ರಾಜ್ಯದಿಂದ ಸೆಸ್ನಿಂದ ಸರ್ಚಾರ್ಜ್ನಿಂದ ಎಷ್ಟು ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ಅಳತೆ ಮಾಡಿ ಅದನ್ನ ನಾವು ತಿಳ್ಕೋಬೇಕಲ್ಲ. ಇದು ಒಂದು ಕಾರಣ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿದ್ದಷ್ಟೇ. ಇದರಲ್ಲಿ ಯಾರನ್ನು ಏನು ನಾವು ಇದು ಮಾಡೋದಕ್ಕೆ ಹೇಳಲಿಲ್ಲ. ಆಮೇಲೆ ನೀವು ಹೇಳ್ತೀರಿ ರೆವಿನ್ಯೂ ಡಿಫಿಷಿಯೇಟ್ ಐತೆ, ರೆವಿನ್ಯೂ ಡಿಫಿಷಿಯೇಟ್ ಐತೆ. ಹೌದು, ಯಾಕಾಯ್ತು? ಈಗ ಕೇಂದ್ರಕ್ಕೆ ನನ್ನ ಒಂದು ಇದ್ರ ಪ್ರಕಾರ 5,000ದಿಂದ 5 ಲಕ್ಷ ಕೋಟಿಯಿಂದ 4.5 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿವರೆಗೆ ತೆರಿಗೆ ಕೊಡ್ತಾ ಇದೆ. ಅದರಲ್ಲಿ ನಮಗೆ ಬರೋದು GST ತೆರಿಗೆ ಒಂದು ಮಾತ್ರ ನಮಗೆ ನಮ್ಮ ಕರ್ನಾಟಕ ಅಧ್ಯಕ್ಷರು ಎಲ್ಲಿದ್ದೀರ 5 ಲಕ್ಷ ಟ್ಯಾಕ್ಸ್ ನನಗೆ ಗೊತ್ತಾಗ್ತಾ ಇಲ್ಲ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು ನಮ್ಮ ರಾಜ್ಯದಿಂದ 5 ಲಕ್ಷ ಕೂತ್ಕೊಳ್ರಿ. ನೋಡ್ರಿ ಅಧ್ಯಕ್ಷರೇ, ಬಜೆಟ್ ಪುಸ್ತಕನ ನೋಡಿ ಅಧ್ಯಕ್ಷರು ಅವ್ರದ್ದು ಏನಾರು ನಾನು ತಪ್ಪು ಹೇಳಿದ್ರೆ ಆಮೇಲೆ ಚರ್ಚೆ ಮಾಡಿ. ದಾರಿ ತಪ್ಪಿಸುವಂತ ದಿಕ್ ತಪ್ಪಿಸುವಂತ ಸಂಖ್ಯೆ ಅಂಕಿ ಸಂಖ್ಯೆಗಳು ನಿಮ್ಮ ಅಭಿಪ್ರಾಯ ಆಮೇಲೆ ಹೇಳ್ರಿ. ಅದಕ್ಕೆ ಇದು ಮಾಡಬೇಡಿ, ನೀವು ತೊಂದರೆ ಮಾಡಬೇಡಿ. ಇಲ್ಲಿ ಹೇಳ್ರಿ ನಮ್ಗೆ ಗೌಡ್ರು ಇದು ಒಳ್ಳೆದಲ್ಲ. ಅವ್ರು ಮಾತಾಡ್ಲಿ, ನೀವು ಕೂತ್ಕೊಳ್ರಿ. ಅವ್ರು ಮಾತಾಡಿದ್ರೆ ಮತ್ತೆ ನೀವು ಮಾತಾಡುವಾಗ ಮತ್ತೆ ಮಾತಾಡ್ತಾರೆ. ಮಾತಾಡಕ್ಕೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡ್ ಬಂದಿದ್ದೀರಲ್ಲ, ಹೇಳಿ ನೀವು ಯಾರು ಬೇಡ ಅಂತಾರೆ. ಹಿಂಗ್ ಹೇಳಿದ ಸುಳ್ಳ ಅಂತ. ಎಷ್ಟು 4,500 ಸಾವಿರದಿಂದ ಹಿಡಿದು ಇಷ್ಟೇ ನಿಖರವಾಗಿ ಹೇಳಕ್ಕಾಗಲ್ಲ. 4,500 ಹಿಡಿದು 5 ಲಕ್ಷದವರೆಗೆ ಇವತ್ತು ಕರ್ನಾಟಕ ರಾಜ್ಯದ ಹಣ, ತೆರಿಗೆ ಹಣ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ. ಇದನ್ನ ನಾನು ಸಮರ್ಥನೆ ಮಾಡ್ತೀನಿ. ಯಾವ ಡಿಬೇಟ್ ಬೇಕಾದ್ರೂ ಬರ್ತೀನಿ, ಎಲ್ಲಿ ಬೇಕಾದ್ರೂ ಚರ್ಚೆ ಮಾಡ್ತೀನಿ. ಅದನ್ನ ವಿಧಾನಸಭೆಯಲ್ಲಿ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಅದರಲ್ಲಿ ನಮಗೆ ಏನು ಸಿಗ್ತಕ್ಕಂಥದ್ದು GST ಇಂದ ಬರ್ತಕ್ಕಂಥದ್ದು ನಮ್ಮ ಹಣ ನಮಗೆ ಬರುತ್ತೆ. GST ಇಂದ ಬರ್ತಕ್ಕಂಥದ್ದು ಹಣ 1.25 ಲಕ್ಷ 1.5 ಲಕ್ಷ ಕೋಟಿ ಅಂತೇಳಿ ಇಟ್ಕೊಂಡಿದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಅದನ್ನು ಅಂಕಿ ಸಂಖ್ಯೆನ ಇಷ್ಟೇ ಪ್ರಮಾಣದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನ ಉಳಿದಿರ್ತಕ್ಕಂಥ ಹಣ ಯಾವುದು? ಇನ್ಕಮ್ ಟ್ಯಾಕ್ಸ್ ನಾವು ಕಟ್ಟಲ್ವ ಸ್ವಾಮಿ? ಕರ್ನಾಟಕ ರಾಜ್ಯದವರು ಇನ್ಕಮ್ ಟ್ಯಾಕ್ಸ್ ಹಣ ನಮಗೆ ಪಾಲ್ ಬೇಡವಾ? ಎಂತ ಹೇಳಿದ ಮೇಲೆ ಯಾವ ರೀತಿ ಇದೆಯೋ ಅದೇ ರೀತಿ GST ಯಾವ ರೀತಿ ತಗೊಂಡು ಹೋಗ್ತಾ ಇದ್ದೀರೋ ನಮ್ಮಿಂದ ಅರ್ಧ ಭಾಗನ ಇದರಲ್ಲೂ ನಮ್ಗೆ ಅರ್ಧ ಕೊಡ್ಬೇಕು. ಶಿವಲಿಂಗ ನೀವು ಮಾತಾಡಿ, ಯಾಕೆ ಅವ್ರು ಮಾತು ಕೇಳ್ತೀರಿ? ಇದು ಒಳ್ಳೇದಲ್ಲ ನಿಮ್ದು. ನಿಮ್ಮ ಇನ್ಕಮ್ ಟ್ಯಾಕ್ಸ್ ಅವ್ರ ಸರ್ಕಾರ ಹೆಂಗ್ ನಡೆಸಬೇಕು? ನೋಡಪ್ಪ, ಕೇಂದ್ರ ಸರ್ಕಾರ ಹೆಂಗ್ ನಡೆಸಬೇಕಡ? ಕೇಂದ್ರ ಸರ್ಕಾರ ಹೋಗೋದು ಇನ್ಕಮ್ ಟ್ಯಾಕ್ಸ್ ನೀನ್ GST ಇಂದ ಯಾಕೆ ಕೇಳ್ತೀಯ? ಬೇರೆ ಇನ್ಕಮ್ ಟ್ಯಾಕ್ಸ್ ಬೇರೆ, ಡೈರೆಕ್ಟ್ ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್. GST ನಮ್ಗೆ ಏನ್ ಮಾತಾಡ್ತೀರಣ? ಇವ್ರೆ ಇಂಡೈರೆಕ್ಟ್ ಕರ್ನಾಟಕ ನೀವೇ ಅಲ್ಲಿಗೆ ಮಾತಾಡ್ತೀರಿ, ನೀವು ಬಜೆಟ್ ಬಗ್ಗೆ ಮಾತಾಡ್ತೀರಿ. ಅವರ ಪ್ರಶ್ನೆ ನೀವು ಯಾಕೆ ಉತ್ತರ ಕೊಡ್ತೀರಿ? ನೀವು ಕಂಟಿನ್ಯೂ ಮಾಡಿ. ಈಗ ನಾನು ಅವ್ರು ಯಾರಿಗೂ ಉತ್ತರ ಕೊಡಲ್ಲ. ನೋಡಿ, ಯಾರು ಡಿಸ್ಟರ್ಬ್ ಮಾಡಬೇಡಿ. ನೀವು ನಾನು ಆಯ್ತು, ಸರಿ ತಪ್ಪಾಯ್ತು ಪಡಿಸ್ಬೇಕು ಅಂತ ಹೇಳಿ ನೀವು ಎಲ್ಲ ಕಾಯ್ಕೊಂಡಿದ್ದೀರಿ. ಸುಮ್ಮನೆ ಕೂತ್ಕೊಳ್ಳಿ. ಡೈರೆಕ್ಟ್ ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಎರಡು ನನಗೆ ಗೊತ್ತಿದೆ. ನಾವ್ ಹೇಳೋದು ಡೈರೆಕ್ಟ್ ಅಲ್ಲ, ಇಂಡೈರೆಕ್ಟ್ ಅಲ್ಲ. ನೀವು ಕಂಟಿನ್ಯೂ ಮಾಡಿ. ಈ ರಾಜ್ಯದಿಂದ ಉತ್ಪತ್ತಿ ಆಗ್ತಕ್ಕಂಥ ಟ್ಯಾಕ್ಸ್ ಮುಂದಕ್ಕೆ ಹೋಗಿ. ಅಧ್ಯಕ್ಷರೇ, ಈ ರಾಜ್ಯದ ಮಣ್ಣಿನಿಂದ ಉತ್ಪತ್ತಿ ಆಗೋ ಟ್ಯಾಕ್ಸ್ ಅದು. ಓಕೆ, ಇನ್ಕಮ್ ಟ್ಯಾಕ್ಸ್ ಎಷ್ಟು ಬರುತ್ತೆ ಈ ರಾಜ್ಯದಿಂದ ಅಂತೇಳಿ ಅದನ್ನ ಈಗ ಅದೇ ರೀತಿ ಯಾವ್ಯಾವ ಮೂಲದಿಂದ ಕಾರ್ಪೊರೇಟ್ ಟ್ಯಾಕ್ಸ್ ಸಂಸ್ಥೆಗಳಿಂದ
ಯಾಕೆ ಕೊಡಬಾರ್ದು? ಕಾರ್ಪೊರೇಟ್ ಸಂಸ್ಥೆಗಳೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಸಂಸ್ಥೆಗಳಲ್ಲಿ ನಮ್ಗೆ ಯಾಕೆ ಪಾಲ್ ಕೊಡಬಾರ್ದು? ನಮ್ಗೆ ಯಾಕೆ ಪಾಲ್ ಕೊಡಬಾರ್ದು? ಕೇಳು ಅವ್ರ ಮುಂದಕ್ಕೆ ಹೋಗೋಣ. ಇದು ಯಾವೊಂದು ಕೊಟ್ಟು ಇದೆಲ್ಲ ನಮ್ಮ ರಾಜ್ಯದ ಸಂಪತ್ತು, ನಮ್ಮ ರಾಜ್ಯದ ತೆರಿಗೆ ಅವ್ರಿಗೆ ಹೋಗ್ತಾ ಇದೆ, ಅವ್ರಿಗೆ ತೆರಿಗೆ ಹೋಗ್ತಾ ಇದೆ. ರೀ ಕೃಷ್ಣಪ್ಪರೇ, ಹುಚ್ಚುಚ್ಚಾಗೆಲ್ಲ ಮಾತಾಡಲ್ಲ ನೀವು ಮುಂದುವರಿಸಿ. ಗೊತ್ತಾಯ್ತಾ? ಕೃಷ್ಣಪ್ಪ ಯಾಕೆ ಆ ಡಿಸ್ಟರ್ಬ್ ತರ ಮಾಡ್ತೀರಿ? ಎಲ್ಲ ಡೂಪ್ಲಿಕೇಟ್ ಭಾಷಣ ಅಂತ ಮಾತಾಡಿ ಇಲ್ಲ. 40 ನಿಮಿಷ ಆಯ್ತು, ಕೆಲವು ಸಮಯದ ಬೇಗ ಬೇಗ ಆಯ್ತು ಮುಗಿಸಿ. ಆಯ್ತು ಅಧ್ಯಕ್ಷರೇ, ಇರ್ಲಿ, ಎಲ್ಲಕ್ಕೂ ಅವಕಾಶ ಕೊಡ್ತೀರಾ? ಅದರಿಂದ ಯಾವ್ಯಾವ ಮೂಲದಿಂದ ಅದು ಚರ್ಚೆಗೆ ಬಂದ್ರೆ 4,500 ಕೋಟಿ ಯಾವ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹೋಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗ ನಾನು ಹೇಳ್ತೇನೆ ಸಮಯ ಬಂದಾಗ. ಅದರಲ್ಲಿ ಕೇಂದ್ರದಿಂದ ನೀವು ಕೊಡೋದೆಷ್ಟು? 51,000 ಕೋಟಿ ತೆರಿಗೆ ರೂಪದಲ್ಲಿ ತೆರಿಗೆ ಕೊಡ್ತೀರಿ. ಇನ್ನ ಅನುದಾನಗಳಲ್ಲಿ 16,000 ಕೋಟಿ ಕೊಡ್ತೀರಿ. ಅನುದಾನ ನೀವು ಕೊಡೋ ಅನುದಾನಗಳು ಹೆಂಗಿರ್ತವೆ? ನಿಮ್ ಕೊಡೋಂಥ ಅನುದಾನದ ಮ್ಯಾಚಿಂಗ್ ಗ್ರಾಂಟ್ಸು ಮತ್ತು ನಿಮ್ಮ ಆ ಒಂದು ಕಾರ್ಯಕ್ರಮಗಳು ಎಂಥವು, ಏನು ಎಂತು ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ, ಬರ್ತೀನಿ ಮುಂದೆ ಅನುದಾನ ಪ್ರಸ್ತಾವನೆ ಬಗ್ಗೆ ಬಂದಾಗ ನಾನು ಮಾತನಾಡ್ತೀನಿ. ಈಗ ನಾವು ಹೇಳ್ತಕ್ಕಂಥದ್ದು ಇದು ನಮಗೆ ಆಗಿರ್ತಕ್ಕಂಥ, ನಾನು ನಮ್ಮ ರಾಜ್ಯ ರೆವಿನ್ಯೂ ಸರ್ಫೇಸ್ನಿಂದ ಒಳಗೆ ಬರಬೇಕಾದ್ರೆ ಕೇಂದ್ರ ಸರ್ಕಾರದ ತೆರಿಗೆ ಬಾಬತ್ನಲ್ಲಿ ನಮ್ಗಾದಂಥ ಅನ್ಯಾಯದಿಂದ ನಾವು ಇವತ್ತು ಸಂಕಷ್ಟಕ್ಕೆ ಸಿಕ್ಕಿದೀವಿ ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ ಹೊರತು ನಾನು ಯಾರನ್ನು ದ್ವೇಷ ಮಾಡಲ್ಲ, ಯಾರನ್ನು ಇದು ಮಾಡೋದಿಲ್ಲ. ಇದನ್ನು ಸಮರ್ಥನೆ ಮಾಡಿ ಕೊಟ್ಟಿದ್ದೀನಿ. ಹೇಳ್ತೀನಿ 4.72 ಇದ್ದದ್ದನ್ನ 3.64 ಇಳಿಸಿದ್ರಲ್ಲ, ನಾವೇನ್ ಮಾಡಿದೀವಿ? ಒಂದು ರಾಜ್ಯಕ್ಕೊಂದು ಬೆಣ್ಣೆ, ಒಂದು ರಾಜ್ಯಕ್ಕೊಂದು ಸುಣ್ಣ. ಯಾಕೆ ಹತ್ಯೆ ಇದೆ? ಹಣಕಾಸು ಆಯೋಗದಲ್ಲಿ ಸಮರ್ಥವಾಗಿರಬೇಕು, ಸಮರ್ಥನೀಯವಾಗಿ ಇದು ಮಾಡಿ ಕೊಡಬೇಕು, ನ್ಯಾಯ ದೊರಕಿಸಿಕೊಡ್ಬೇಕು. ಕೊಡ್ತಾ ಇಲ್ವಾ? ಕೇಂದ್ರ ಸರ್ಕಾರದಲ್ಲಿ ವಿಭಿನ್ನವಾದಂಥ ರೀತಿಯಲ್ಲಿ ಕೊಡ್ತಾ ಇಲ್ವಾ? ಆದ್ರಿಂದ ನೀವು ಮುಂದುವರಿಸಿ, ನನ್ನನ್ನು ನೋಡಿ. ಕೂತ್ಕೊಳ್ರೆ, ನೀವೇನ್ ಬಾರಿ ಕೂತ್ಕೊಳ್ರಿ, ಆಮೇಲೆ ಭಾಷಣ ಮಾಡ್ಕೊಂಡು ಕೂತ್ಕೊಳ್ರಿ, ಗೊತ್ತಿದ್ರೆ ನೀವು ನನ್ನನ್ನು ನೋಡಿ. ನಾನು ಕೂರಲ್ಲ ಕೂತ್ಕೊಳ್ಳಿ, ಕೂರಲ್ಲ ರೇ, ಮುನ್ರಾಜ್ ಕೂತ್ಕೊಳ್ಳಿ. ನೀವು ಕೂರ್ರಿ, ಇದು ಅಂತ ಗೊತ್ತಿಲ್ಲ. ಅಷ್ಟು ಇಂಪಾರ್ಟೆಂಟ್ ಹೇಳ್ರಿ, ಬಲ್ರಿ, ಆಮೇಲೆ ಶಿವಲಿಂಗ ಅವ್ರೆ, ಆಚೆ ಕಡೆ ಬಂದು ಹೇಳ್ರಿ ನನಗೆ. ಶಿವಲಿಂಗ ಅವ್ರೆ, ಸುಮ್ನೆ ಭಾಷಣ ಹೇಳ್ತಿದ್ರೆ ನೀವು ಈ ಕಡೆ ನೋಡಿ, ಆ ಕಡೆ ನೋಡ್ತೀರಿ. ನೋಡಿ, ಯಾರು ಡಿಸ್ಟರ್ಬ್ ಮಾಡಬೇಡಿ. ಇಲ್ಲ, ಸರಿ, ಈಗ ಆಯ್ತು. ಮತ್ತೆ ನೀವು ಮಾತಾಡಿ. ಸುಣ್ಣ ಬಣ್ಣ ಅಂತ ಹೇಳಿದೀನಿ, ಅಷ್ಟು ಬಿಡಿ ಅಷ್ಟೇ. ಇನ್ನು ಹೆಚ್ಚಿಗೆ ಹೇಳಕ್ ನೀವು ಮಾತು ಬೇಡ ಮುಡ್ರಿ, ಬೇಡ, ನೀವು ಕೂತ್ಕೊಳ್ಳಿ. ನೀವು ಮತ್ತೆ ಮಾತಾಡಿ ನೆಕ್ಸ್ಟ್.